ಏನ್ ಮಾಡತ್ತೀವಪ್ಪ? ಅಯ್ಯ ಬಾರ ಸೋಮಣ್ಣ, ನಿನ್ಗ ಬರಾಕತ್ತಿದ್ದೆ ಕರಿಬೇಕಂತ ಮಾಡಿದ್ದೆ. ಇನ್ನ ಬಂದ್ ಬಾ ಚಲೋ ಮಾಡಿ ನೋಡು. ಹೌದಾ? ನಾನ ಬಂದೆ ನಿನ್ ಕೋಳಿ ತಂದಿದ್ದೆಲ್ಲ ಅದ್ರದ್ದು ಅಡ್ಗೆ ಮಾಡಕತ್ತೀನಿ. ಈಗ ಕುಂದ್ರ ಬಾ ನೀನು ತಿನ್ನುವ. ಈ ಹೌದನ? ಅಯ್ಯ ನೀ ಹಿಂಗದಿದ್ರೆ ಇವ್ನು ಕರ್ಕೊಂಡ್ ಬರ್ತಿದ್ದಲ್ಲ. ಅದ್ರಿಗೆ ತಗೋ, ಇಲ್ಲೇ ನಿಂತ್ ಕರ್ಕೊಂಡು ಓಡ್ ಬರ್ತಾರ. ಮತ್ತೆ ಅದು ತರ್ಲೇನ? ಈ ಮನ ಹುಡುಗರು ಬರ್ತಾವ ಬೇಡ. ಹೋದ್ಮೇಲೆ ತಗೊಳಂಗ ಹಂಗಾರ ಅದೊಂದಿಟ್ಟು. ನಾನು ಏನ್ ತಿದಾಳು ಏನಾಗಲ್ಲ ಸುಮ್ಕುಂದ್ರ. ಲೋ ಮಂಜ, ನಿಮ್ಮ ಅಪ್ಪನೂ ಇಲ್ಲೇ ಬಂದನ್ಲ. ಅಯ್ಯ ಹೌದಲ್ಲ ಗುಂಡ, ಅವನು ತಿನ್ನಕ ಬಂದ ಅನ್ಕೊಂಡ್ರ. ಅಲ್ಲಿ ಕಣ್ಲ ನಮ್ಮ ಹೇಳಾರ್ದ ಕೇಳ ಬಂದ್ಬಿಡ್ತಾನ ನೋಡು. ಲೋ ಮಂಜ, ನಂಗೆ ಯಾಕ ಇವತ್ತು ಇವ್ರದ್ದು ಬೇರೆ ಕಾರ್ಯಕ್ರಮನ ಇಟ್ಕೊಂತಾರ ಅನ್ಸುತ್ತ. ಹೌದು ಗುಂಡ. ಅಲ್ಲ ಇವ್ರಿಬ್ಬರಿಗೆ ಏನು ಹೊಟ್ಟಿನ ಹಸ್ತಿಲ್ಲ ಏನು? ಅಲ್ಲ ಗುಂಡ, ನನಗೆ ಹೊಟ್ಟೆ ಹಸಿಯಾಗತೈತಿ. ನಿಮ್ಮ ಮನ್ಯಾಗ ಯಾರಿಗೂ ಹೊಟ್ಟೆ ಹಸಿವಲ್ಲ, ಟಿವಿ ನೋಡ್ಕೊಂಡು ಕುಂತಾರಲ್ಲ. ಹೌದ್ಲಾ, ನಂಗೂ ಹೊಟ್ಟೆ ಬುಕ್ಕ ಬುಕ್ಕ ಅನ್ನಕತೈತಿ. ನಮ್ಮ ಅವ್ ನೋಡು ಮಧ್ಯಾಹ್ನದಿಂದ ಮಾಡಕತ್ತ ಅಡಿಗೆ, ಇನ್ನಾದ್ರೂ ಅಡಿಗೆ ಮಾಡಕತ್ತಾಳ ನೋಡು. ಯವ್ವ ಬಿರ್ಬಿರ್ನ ತಗೊಂಡ್ ಬಾ ಬೇ, ಹೊಟ್ಟೆ ಹಸಿಯಾಗತೈತಿ ನನಗ ಗುಂಡಗ ಮಂಜಾಗ. ಏನ್ಲಾ ಇವತ್ತು ಹೊಟ್ಟೆ ಹಸಿತೈತೆ ಅನ್ನಕತ್ತಿ? ಅಯ್ಯಯ್ಯಪ್ಪ, ಹೊಟ್ಟೆ ಹಸಿತೈತ ಅಂತ ಹೇಳಿನಿ. ಈ ನೋಡ್ರಿ ಹೆಂಗಂತಾನ. ಇಷ್ಟು ದಿವಸ ಹೊಟ್ಟೆ ತಿನ್ಬಾರ್ಲಾ ಅಂತ ಬ್ಯಾನ್ ಹತ್ತಿ ಓಡಾಡಿದ್ರೆ ತಿನ್ನಂಗಿಲ್ಲ. ಇವತ್ತು ಕೋಳಿ ಸಾರು ಮಾಡಿನಲ್ಲ, ಅದಕ್ಕೆ ಬಂದಾನ ಹೊಟ್ಟೆ ಹಸಿತೈತಿ. ದಿನ ಕಮ್ಕೊಂಬಂತ ತಿನ್ನಲ್ಲ, ಅದಕ್ಕೆ ಇವತ್ತು ನೋಡಿ ಹೆಂಗ್ ಬಂದ ಅನ್ಕೊಂತ. ಆಯ್ತು ಹೇಳುವ, ಹೆಂಗಂತೀಯಲ್ಲ ನೀನು. ಹೊಟ್ಟೆ ಹಸಿತೈತೆ ಅಂತಂದ್ರೆ ಆಯ್ತು, ನೀನ ಊಟ ಮಾಡ್ಕೊ ಹೋಗು. ಉಪವಾಸ ಇರ್ತೀನಿ ನಾನು ಇವತ್ತು. ಏನು ಉಪವಾಸ ಇರ್ತೀಯ ಇವತ್ತು? ಆಯ್ತು ತಗೋ, ಹೋಗು ಉಪವಾಸ ಇರೋಗು. ಹೌದ್ ಕಣ್ಲಾ, ಒಂದಿನ ಉಪವಾಸ ಇದ್ರೆ ಏನಾಗಲ್ಲ ಹೋಗು. ನಮ್ಮ ಮಂಜ ನೋಡು ಇವತ್ತು ಹೊಟ್ಟೆ ಹಸಿದಂತ ಓಡಿ ಬಂದ ಇಲ್ಲಿಗೆ. ಅಲ್ಲಿ ಅವ್ರು ಏನಾದ್ರು ಮಾಡಿರ್ತ ತಿನ್ಬೇಕಿಲ್ಲ. ಅಯ್ಯೋ ನಮ್ಮ ಅಪ್ಪಗೆ ಅಟ್ಟು ಹೊಟ್ಟೆ ಕಿಚ್ಚು ನೋಡ್ ನಾ ಬಂದ್ರ. ಅಲ್ಲ ಗುಂಡ, ಏನ್ ಯೋಚನೆ ಮಾಡಾಕತ್ತಿ? ಹೋಗು ಹೋಗು, ಮಕ್ಕಳು ತಿನ್ನಂಗಿಲ್ಲ. ಹೆಂಗಂತೀಯಲ್ಲ ಯಪ್ಪ? ಏನ್ ನೀನು? ಅಲ್ಲಿ ಕಣ್ಲಾ, ನಾ ಹೇಳಿದ್ನೆ ನಿಂಗೆ ಉಪವಾಸ ಮಕ್ಕಳು ಅಂತೇಳಿ. ನೀನೇ ಹೇಳಿ ಉಪವಾಸ ಮಕ್ಕೊಂತೀನಿ ನಾನಂತೇಳಿ. ಅಯ್ಯ ಏನ್ ನೀನು ನೋಡ್ಯವ ಹೆಂಗಂತಾನ ಅಪ್ಪ. ಹೋಗ್ಲಿ ಬಿಡ್ರಿ ತಿನ್ಲಿ. ಅಲ್ಲಿ ಕಣ್ಲೆ, ಅವ ಉಪವಾಸ ಮಕ್ಕೊಂತಾನ ಇವತ್ತ. ಒಂದ್ 4 ಗಂಟೆಗೆ ಕುಂತಾನ. ನಾ ಕೋಳಿ ತಗೊಂಡ್ ಬರೋ ಮಟನ್ನು ಕಾಯ್ಕೊಂತ ಕುಂತಾನ. ಈ ಕೋಳಿ ಸಾರು ತಿಂದ ಮಕ್ಕಳು ಅವ ಹಂಗ ಮಕ್ಕೊಂತಾನಂತಿ. ಹೋಗ್ಲಿ ಬಿಡು, ಸುಮ್ಮನೆ ಹುಡುಗರು ಆತಾವ್ ಮತ್ತೆ. ಯಾಕೆ ಇನ್ನ ಆಗಿಲ್ಲೇನು? ಅಯ್ಯ ಆಗೈತಿ, ತಗೊಂಡ್ ಬರ್ಲೇನ ಅಂತ ಕೇಳಕ್ ಬಂದಿದ್ದೆ ನಾನು. ತಗೊಂಡ್ ಬಾ ಸೋಮಣ್ಣಗೂ ಇಲ್ಲೇ ತಗೊಂಡ್ ಬಾ. ಗೀತಕ್ ಬರ್ತಾಳ, ಫೋನ್ ಮಾಡ್ಕರಿ. ಬರ್ತಾಳ ಇಲ್ಲ ಅಂತ ತಗೊಂಡ್ ಬಾಕಿಗೂ. ಸರಿ ರೀ. ಅವೋ ಈ ನಂಗೂ ತಗೊಂಡ್ ಬಾ, ಮಂಜಾಗೂ ತಗೊಂಡ್ ಬಾ. ಹಂಗ 2 ಮೂಳೆ ಜಾಸ್ತಿ ತಗೊಂಡ್ ಬಾ. ಆಹಾ ಎಷ್ಟು ಆರ್ಡರ್ ಮಾಡ್ತಾನೆ ನೋಡು, 2 ಪೀಸ್ ಜಾಸ್ತಿ ತಗೊಂಡ್ ಬಾ ಅಂತೇಳಿ. ಹೋಗ್ಲಿ ಬಿಡವ, ಅವ್ರು ತಗೊಂಡ್ ಬಾ. ಎರಡು ಹಸ್ಕೊಂಡ್ ಕುಂತಾವ. ನನ್ನ ಮಗನ ಅದನ್ನ ವಹಿಸ್ಕೊಂಡ್ ಬರ್ತಾನ. ಹೆಂಗೈತ್ ನೋಡ್ರಿ, ಖಾರ ಉಪ್ಪ ಎಲ್ಲ ಕರೆಕ್ಟ್ ಆಗೈತಿ ನೋಡ್ರಿ. ಅಯ್ಯ ಅವಂಗೂ ತಂದ್ಕೊಡು, ಮತ್ತೆ ಅಳ್ತಾನ. ತಗೋರಗೊಂಡ ನೀನು ತಗೋ. ಮಂಜ ನಿಂಗೂ ತಗೊಂಡ್ ಬರ್ಲೇನು? ಸೋಮಣ್ಣ ನಿನಗೂ ತರ್ಲಿ? ಹ್ಞೂ ತಗೊಂಡ್ ಬಾ. ತಗೊಂಡ್ ಬರ್ರಿ ಆಂಟಿ. ಏನಾಗಲ್ ತಿನ್ಲಾ? ಮಸ್ತ್ ಐತಿ. ಕುಡ್ಲಾ ಮಂಜ? ಸುಡಾಕತೈತಿ ಅಪ್ಪ ಇದು. ಮಂಜ ಹಂಗ ಓದ್ಕೊಂಡು ಕುಡಿಲ್ಲ, ಮಸ್ತ್ ಮಜಾ ಬರ್ತೈತಿ. ಮಸ್ತ್ ಐತಲ್ಲ ಕಾರ್ಕರವಾಗಿ. ನಾಲ್ಗಿ ಇಷ್ಟು ದಿನ ಇದು ಆಗಿತ್ತು. ಮಸ್ತ್ ಐತಿ, ಕಾರ್ಕರವಾಗಿ ಮಸ್ತ್ ಐತಿ ಸಾಂಬಾರು. ಮಸ್ತ್ ಏ ಇವಳೆ, ಸಾರಿಗೊಂದಿಟ್ಟು ಉಪ್ಪು ಹಾಕಿ. ಉಪ್ಪು ಕಡಿಮೆ ಆಗೈತಿ. ಅಯ್ಯ ನನಗೆ ನನ್ಸಿಲ್ ಬಿಡು, ಕರೆಕ್ಟಾಗಿ ಐತಲ್ಲ. ನಂಗೆ ಯಾಕೋ ಉಪ್ಪು ಕಡಿಮೆ ಆಗೈತೆ ಅನ್ಸಾಕತೈತಿ ನೋಡಪ್ಪ. ಏನು ಇಬ್ಬರದು ಒಂದೊಂದು ನಾಲ್ಗೆ ರುಚಿ. ನನಗೆ ಯಾಕೆ ಸಪ್ ಸಪ್ ಅನಿಸ್ತು. ಅಲ್ರಿ, ಅವಾಗ ಅವಾಗ ಹಾಕೊಂತಿರ್ತಿರಲ್ಲ ಹೊಟ್ಟೆಗೆ, ಅದಕ್ಕೆ ಅದು ಸಪ್ ಸಪ್ ಅನಿಸ್ತೈತಿ ಬಿಡಿ. ಹಂಗಂತೀಯ? ಸರಿ ಆಯ್ತು ಬಿಡು. ಆಯ್ತಿಲ್ಲ ಎಲ್ಲಾರ್ದು ಹೊಟ್ಟೆಗೆ ಮುದ್ದೆ ತಂದು ಹಾಕ್ಲೇನ? ತಗೊಂಡ್ಬಾರಿವ, ಒಳಕು ತಗೊಂಡ್ಬಾ. ಅದ ಕುಡ್ಕೊಂತ ಇದನ್ನ ಮಾಡ್ಕೊಂತ ತಿಂತಾರೆ ಎಲ್ಲಾರು. ತಗೋರಿ ಹಂಗಾರ ಕುಂದ್ರಿ ಎಲ್ಲಾರು. ಯವ್ವ ಇಟ್ಟಕೊಂಡು ಮುದ್ದಿ ನಂಗೆ ಬೇಡ. ನಂಗೆ ಅನ್ನ ತಗೊಂಡ್ ಬಾ, ಅನ್ನ. ಲೋ ಗುಂಡ, ಬರೀ ಮುದ್ದಿನ ತಿಂತೀನಿ ನೋಡವ. ಮಂಜ ತಿನ್ನಕತ್ತಾನಿಲ್ಲ, ಸುಮ್ಮ ಮುಚ್ಕೊಂಡು ತಿನ್ನು. ಇವತ್ತಾದ್ರೂ ಉಣ್ಣು ಕೋಳಿ ಸಾರು ಜೊತೆ ಮುದ್ದೆ, ಮಸ್ತ್ ಆಗತ್ತೆ ನೋಡು. ಲೋ ಗುಂಡ, ಹಂಗ ಅನ್ಬಾರ್ದು. ತಿನ್ನು ಮುದ್ದಿಯೊಳಗೆ ಶಕ್ತಿ ಐತಿ. ಅನ್ನ ತಿಂದ್ರೆ ಏನೈತಿ? ಏನೂ ಇರಲ್ಲ, ಜೊಳ್ಳ ಪಳ್ಳ. ಅಲ್ಲಿ ಕಣ್ಲ, ಮುದ್ದೆ ಉಂಡ್ರೆ ಸಖತ್ತಾಗಿ ಗಟ್ಟಿ ಹಾಕಿ ನೀನು. ಆಮೇಲೆ ಆಟ ಆಡಕ್ಕೆ ಎಲ್ಲದಕ್ಕೂ ಚಲೋ ಆಗುತ್ತೆ. ಮುದ್ದೆ ಉಣ್ಣು. ಮುದ್ದಿ ಕೋಳಿ ಸಾರು ತಿಂದ್ರೆ ಮಸ್ತ್ ಹಾಕಿ ನೋಡು, ತಿನ್ನು. ಅಪ್ಪ ಯಾರು ಅಂತ ಇದನ್ನ. ಲೋ ಗುಂಡ, ಹಂಗೆಲ್ಲ ಆಟ ಮಾಡ್ಬಾರ್ದು, ಸುಮ್ ತಿನ್ನು. ಲೋ ಕಣ್ಲ, ಹಂಗೆಲ್ಲ ಅನ್ಬಾರ್ದು. ರಾಗಿ ಮುದ್ದೆ ಒಳಗೆ ಜೀವ ಐತಿ, ಶಕ್ತಿ ಐತಿ. ತಿನ್ನು. ಸುಮ್ಮ ಮುಚ್ಕೊಂಡು ತಿನ್ಲ. ನಾ ಈಗ ಒಂಚೂರು ತಿಂದಿನ, ಆಮೇಲೆ ಅನ್ನ ಹಾಕ್ತದ ನೀನು. ಆಯ್ತು ಕಣ್ಲ, ತಿನ್ನು, ಹಾಕ್ತೀನಿ ಆಮೇಲೆ. ಅವೋಯ್ ನಂಗಿದು ಬ್ಯಾಡ, ನಂಗೆ ಮೊಟ್ಟೆ ಬೇಕು. 2 ಮೊಟ್ಟೆ ಹಾಕಿದ್ರೊಳಗೆ. ಸಾರ್ನಾಗೆಲ್ಲ ಕಲ್ಸಾಡಿನಿ, ಅಲ್ಲೇ ಇರ್ತಾವು, ಅದನ್ನ ತಿನ್ನು ಈಗ. ಈಗ ಬೇಕಂದ್ರೆ ಬೇಕು, ನಂಗೆ ಬ್ಯಾಡಿದು. ಹಂಗಿದ್ರೆ ಮುದ್ದೆ ತಿಂತೀನಿ, ಇಲ್ಲ ತಿನ್ನಂಗಿಲ್ಲ ನೋಡ್ ನಾನು. ಲೋ ಮಗುಂಡ, ಹಠ ಮಾಡಬೇಡ, ಸುಮ್ ಕುತ್ಕೊಂಡ್ ತಿನ್ನು. ಅದ್ರ ಕಲ್ಸಿನಿ, ಅದು ಹೋಗ್ಬಿಟ್ಟೈತೆಲ್ಲ. ಈಗ ಎಲ್ಲಿಂದ ಹುಡ್ಕೊಂಡು ಕೊಡ್ಲಿ ನಿಂದ ನೋಡ್ತೀನಿ. ನಂಗೆ ಮೊಟ್ಟೆನೇ ಬೇಕು. ನಂಗೆ ಬೇಕು. ಅಯ್ಯ ಅದ್ರಾಗ ಎಲ್ಲ ರೈತ ನೋಡಿ ಹುಡುಕಿ ಹಾಕಿ. ಸುಮ್ಮನೆ ಹುಡ್ಕೊಂಡ್ ಬಿತ್ತ ಅಲ್ಲೇ ನಿನ್ಗೆ ಹಿಡಿದಿದ್ದ ಒಂದು ಹಠ ಅವಕ್ಕೆ. ಒಂದು ಹಡಕ್ ಬಿತ್ತ ಅಂದ್ರೆ ಬರೀ ಅದಕ್ಕೆ ಮಾಡ್ತೈತಿ. ಸುಮ್ಮನೆ ಹಡ್ಕೊಂತ ಕುದಿರ್ತೈತಿ. ಹಾಕಿ ಎಲ್ಲಿ ನೋಡಿ ಹುಡುಕಿ ಹಾಕು. ಅಲ್ಲೇ ಇರ್ಬೇಕು ನೋಡ್ತಾ ಇದ್ರೆ ನೋಡಿ ಹಾಕು.
ಏನು ಹಠ ಮಾರಿ ನನ್ನ ಮಗ ಗಂಟು ಬಿದ್ನೆ ನೋಡ ಮಂಜಾನ ನೋಡಿ ಕಳಿ ಸುಮ್ಮನೆ ಹೆಂಗೆ ತಿಂತೈತೆ. ಲೋ ಇವತ್ತಿನ ಮುದ್ದೆನ ತಗೊಂಡ್ ಬರ್ತಾಳೆ ಅವಳು. ಇಲ್ಲ ನಾನು ತಂದು ಕೊಟ್ಟಾಗ ತಿನ್ನವ ನಾನು. ನಂಗೆ ಮೊಟ್ಟೆ ಸಾರು ಇದ್ರೇನೆ ತಿನ್ನಕ್ಕಿಲ್ಲ, ಇಲ್ಲಾಂದ್ರೆ ತಿನ್ನಂಗಿಲ್ಲ. ಕೋಳಿ ಸಾರು ಮೊಟ್ಟೆ ಸಾರು ಎರಡು ಬೇಕು ನಂಗೆ. ಇಲ್ಲ ಸುಮ್ಮನೆ ತಿನ್ನು ಸುಮ್ಮ. ಅಯ್ಯ ಸೊಮ್ಮನ ಅವ್ನು ಹಿಡಿದಾಟ ಅವ್ರು ತಂದು ಕೊಡ್ತಾಳೆ, ನೀ ಸುಮ್ಮನೆ ತಿನ್ನಪ್ಪ. ಅವನೇ ಹಚ್ಚಿ ತಗೋಲಾ ತಗೋ, ಬರೀ ಹಿಡಿದಿದ್ದ ಆಟ ನಿಂದು, ಬರೀ ಇದಾಯ್ತು ತಗೋ. ಮೊಟ್ಟೆ ಮಂಜ ಬೇಕಲ್ಲ ನಿಂಗು? ಕೊಡ್ಲಾ ಕೊಡ್ಲಾ. ಅವ್ವ ಮತ್ ಸಾಂಬಾರು ಕೋಳಿದು ಅಯ್ಯ ಹಾಕಿನಲ್ಲ ಅದ್ರಾಗ. ಮೊಳೆನೇ ಇಲ್ಲ ಇರೋದು. ಯಾವಾಗ ಇರ್ತೈತೆ ನೋಡ್ಲಾ. ಲೋ ಸುಮ್ಮನೆ ಉಣ್ಲಾ ಈಗ. ಏನ್ ಎಲ್ರು ಹಂಗ ಉಣ್ತಾ ಇದ್ರಿ? ಹೆಂಗೈತಿ ಹುಳಿ ಉಪ್ಪು ಖಾರ ಎಲ್ಲ ಎಷ್ಟು ಚಲೋ ಆಗೈತೆ ನೋಡಿ ಇಲ್ಲ? ಅಯ್ಯ ಕಲೋಕ ಮಸ್ತ್ ಆಗೈತಿವ, ಮಸ್ತ್ ಆಗೈತಿ. ಆಮೇಲೆ ನೀನು ಕೋಳಿ ದೊಡ್ದಿತ್ತಲ್ಲ, ಎಲ್ಲ ತುಪ್ಪ ತುಪ್ಪ ಹಂಗೆ ಸಾಂಬಾರು ಮಸ್ತಾಗಿ ಮೆತ್ತಗೆ ಚಲೋ ಐತಿ ನೋಡು. ಕೋಳಿ ಚಂದಿತ್ತು, ಅದಕ್ಕೆ ಮಸ್ತ್ ಆಗೈತೆ ನೋಡಿ. ಅಯ್ಯೋ ನಾವಿಬ್ರು ಆರಾಮ್ ಕೋಳಿ ನಾವು ಹುಡುಕಿ ತಗೊಂಡ್ ಬಂದಿವಿ ಹೇಳು. ಓಡಾಡಿ ಕಷ್ಟಪಟ್ಟು ಹಿಡ್ಕೊಂಡ್ ತಂದಿ. ಏನಂದ್ರೆ ಹಿಡ್ಕೊಂಡ್ ತಂದಿರಾ? ಎಲ್ಲ ರೊಕ್ಕ ಕೊಟ್ಟು ತಂದಿವಿ. ಅಯ್ಯ ಚಲೋ ಆಯ್ತು ನೋಡು, ಚಲೋನ ಹುಡ್ಕೊಂಡ್ ಬಂದಿರಿ, ಮಸ್ತ್ ಇತ್ತು. ಏನ್ ಮಂಜ ಹೆಂಗೈತೆ ಅಂತ ಹೇಳ ಇಲ್ಲ, ಸುಮ್ಮನೆ ತಿನ್ನಕತ್ತಿ? ಹೂನಕ್ಕ ಚೆನ್ನಾಗೈತಿ. ಓಯ್ ಭಾರಿ ಚೆನ್ನಾಗಿತ್ತು, ಮಸ್ತ್ ಮಾಡಿಯವ್ವ. ಮತ್ತೆ ನಾಳಿದು ಮಾಡವ್ವ. ಓಯ್ ನಂಗೆ ನಾಡ್ದು ಅಚ್ಚಿ ನಾಡ್ದು ನಂಗೆ ಇದ್ರಾಗ ಮಾಡಿಕೊಡ್ಬೇಕು ನೀನು. ಇದ್ರಾಗ ನಂಗೆ ಮುದ್ದೆ ಮಾಡಿಕೊಡ್ಬೇಕು ಮತ್ತೆ ಅನ್ನ ಮಾಡಿಕೊಡ್ಬೇಕು, ಅಂದ್ರೆ ತಿಂತೀನ, ಇಲ್ಲಾಂದ್ರೆ ತಿನ್ನಕ್ಕೆ ಇಲ್ಲ. 3 ದಿನ ಗಂಟೆ ಕುದಿಸಿಡಕ್ಕಾಗತ್ತಾನ? ನಾಳೆ ಒಂದಿನ ತಿನ್ನಕ್ಕಂತ ಅಷ್ಟೇ, 3 ದಿನ ಏನು ಆಗಂಗಿಲ್ಲ. 3 ದಿನ ಎಲ್ಲಿ ಇಡೋದು ಅದನ್ನ? ಮತ್ತೇನಾರ ಬಿದ್ದು ಏನಾರ ಆಗೈತಿ? ನಂಗೆ ಅದ ಬೇಕು ನೋಡು. ಏ ಯವ್ವ ನೀ ತಿನ್ಬೇಡ, ಸ್ವಲ್ಪ ತಿನ್ರಿ ಎಲ್ರು. ನಂಗೆ ತಕದಿಡ್ರಿ, ನಂಗೆ ನಾಳೆ ಬೇಕು. ಅಲ್ಲ ನೋಡ್ರಿ, ಕೇಳಿದ್ರೆ ನಿಮ್ಮ ಮಗನ ಮಾತು. ನಾವೇನೋ ಚೂರು ತಿನ್ಬೇಕಂತ, ಇಲ್ಲಾಂದ್ರೆ ನಾಳೆ ನಾವು ಬೇರೆ ಸಾಂಬಾರು ಮಾಡ್ಕೊಂಡು ತಿನ್ಬೇಕಂತ. ನೋಡ್ರಿ ಹೆಂಗ್ ಮಾತಾಡ್ತಾ ನೀವು. ಅಲ್ಲ ಗುಂಡನ ಭಾರಿ ಅದಿ ಬಿಡಪ್ಪ ನೀನು. ನಾವಾದ್ರೆ ಬೇರೆ ಸಾಂಬಾರು ತಿನ್ಬೇಕಂತ, ನೀನ್ ಮಾತ್ರ ಇದನ್ನ ತಿನ್ಬೇಕನ? ಭಾರಿ ಅದಿ. ಕೋಳಿ ತಂದು ಕೊಟ್ಟವ್ ನಾನು ಮಾಡ್ದ ನಿಮ್ಮವು ಆರು ತಿನ್ನಕ್ ಕುತ್ಕೊಂಡು ನೀನನ. ಅಲ್ಕನವ್ವ, ನೀವಾದ್ರೆ ಬೇರೆ ಸಾರುಗಳನ್ನೆಲ್ಲ ಉಣ್ತೀರ, ನನಗೆ ಬೇರೆ ಸಾರುಗಳೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ನಾನು ಇದೇ ಸಾರನ್ನ ಬಿಸಿ ಮಾಡಿ ತಿಂತೀನಿ ಅಷ್ಟೇ. ನೀವು ಯಾಕೆ ಹಂಗೆ ಮಾಡ್ತೀರಿ? ಆಯ್ತು ಬಿಡಪ್ಪ, ನಾಳೆ ನಿಮ್ಮವ್ವ ಬೇರೆ ಸಾರು ಮಾಡಿ ಇರ್ತಾಳ, ನಾವೆಲ್ಲ ಬೇರೆ ಸಾರು ತಿಂತೀವಿ. ಈಗ ನೀ ತಿನ್ನು. ನಾ ಬೆಳಗ್ಗೆ ನೋಡ್ತೀನಿ ನೀವೆಲ್ಲ ಬೇರೆ ಸಾರು ಮಾಡಿರೇ ಇಲ್ಲ ಅಂತೇಳಿ. ಆಯ್ತು ಸರಿಯಪ್ಪ, ತಿನ್ನೀಗ ತಿನ್ನು. ಬಿಟ್ರೆ ನಮ್ಮನ್ನೆಲ್ಲ ಉಪವಾಸ ಇರೋ ಅಂತ ಹೇಳ್ತೀವಿ. ತಿನ್ನು. ಅದು ನಿಜ. ನನ್ನ ಮಗನ ಒಬ್ಬ ಅದಾನ, ಅವನು ಅದಂತಗೋ. ನಾಳೆಗೆ ಉಪವಾಸ ಇರ್ವಿ, ನಾನು ಚಲೋ ತಂಗಿ ತಿಂತೀನಿ ಅಂತ. ಯಾಕಂದ್ರೆ ಹಂಗೆಲ್ಲ ಅನ್ಬಾರ್ದು, ಎಲ್ಲರೂ ಒಟ್ಟಿಗೆ ತಿನ್ಬೇಕು, ಎಲ್ಲರೂ ಒಟ್ಟಿಗೆ ಹೇಳ್ಬೇಕು, ಹಂಗೆಲ್ಲ ಮಾತಾಡ್ಬಾರ್ದು ಏನ. ಈಗ ಹಿಂಗಂದ್ರೆ ಹೆಂಗಪ್ಪ? ಮುಂದೆ ದೊಡ್ಡವ ಅಂದ್ಮೇಲೆ ಈ ಬುದ್ಧಿ ಎಲ್ಲ ಬರಿಬಾರ್ದು ಏನ? ಬರ್ತಾ ಬಾ ಸ್ವಾರ್ಥಿ ಆಗತ್ತ ನೋಡ್ಕೊಂಡನ. ಹೌದು ಕಣ್ಮಗ, ಯಾವತ್ತು ಎಲ್ಲರೂ ಸೇರಿ ತಿನ್ಬೇಕು, ಒಬ್ಬರ ತಿನ್ಬೇಕು ಅಂತ ಅನ್ಬಾರ್ದು. ನೋಡಿ ನಿನ್ನ ಫ್ರೆಂಡ್ ಬಂದು ಕುಂತಾನೆ, ನಿನ್ನ ಜೋಡಿ ಸೇರ್ ಮಾಡ್ಕೊಂತ ಹಂಗೆ. ಅದು ಒಂದ ಬುದ್ಧಿ ಕಲಿಬೇಡ ಏನು? ಅಲ್ಕಣವ, ನಾನೇನು ತಪ್ಪ ಹಿಂಗೆ ಮಾತಾಡಿದೆ ಈಗ? ನಾನೇನು ಬೇರೆ ಹೇಳಿನಿ? ಅಲ್ಲ, ನನಗೆ ಕೋಳಿ ಸಾರು ಇಷ್ಟ, ಅದಕ್ಕೆ ನಿಮಗೆ ಬೇರೆ ಸಾರು ಮಾಡ್ಕೊಂತೀನಿ ಅಂತ ಹೇಳಿನಿ. ಅದೇನು ತಪ್ಪ? ನೀವು ಎಲ್ಲರೂ ನನ್ನ ಮೇಲೆ ಯಾಕೆ ಹಂಗೆ ಬರಾಕತ್ತೀರಿ? ಲೇ ಚಾಲಾಕಿ ನನ್ನ ಮಗ ನೋಡು ನೀನು. ಸರಿ ಈಗ ಉಣ್ಣು, ನಾವು ಬೇರೆ ಸಾರು ಮಾಡ್ಕೊಂಡು ತಿಂತೀವಿ. ಅಲ್ಲ, ನಿನಗೆಲ್ಲ ಸಾರು ಚಂದಂಗೆ ಮಾಡಿ ಹಾಕ್ತೀನಿ, ಅವ್ರಿಗೆ ಕೋಳಿ ಸಾರು ಇದ್ದು ಚಟನ ಹೋಗೋದು ನೋಡಿ ನೀನು. ಸರಿ ಉಣ್ಣು. ಹೋಗ್ಲಿ ಬಿಡವ, ಅಯ್ಯ ಬಿಡು. ನಂಗೂ ಸಣ್ಣವಿದ್ದಾಗ ಬರೀ ಕೋಳಿ ಸಾರು ಇಷ್ಟ. ನಮ್ಮ ಅವ್ವ ಬಡದು ತಿನ್ನಂತಿದ್ದೆ. ನಾನು ಭಾಳ ತಿಂದಿನಿ ಬಿಡು. ಹೋಗ್ಲಿ, ಅವೇನು ಸಣ್ಣವದ ಅವಂಗೇನು ತಿಳ್ತೈತಿ. ಹೋಗ್ಲಿ ಬಿಡು, ನನ್ನ ಮುದ್ದು ಬಂಗಾರಿ ಅದು. ತಿಂದ್ರೆ ಸಾಕು, ತಿಂದ್ರೆ ಚಲೋ ಆಗುತ್ತೆ. ಅವ ನನ್ನ ಮುದ್ದು ಬಂಗಾರ, ಅವ ಏನು ಕೇಳಿದ್ರು ನಾನು ತಂದು ಕೊಡ್ತೀನಿ. ಅವಂಗೇನು ಬೇಕು ನೋಡಿ ಮಾಡಿ. ನನ್ನ ಮಗ ಏನು ಮಾಡಿದ್ರು ನಂಗೆ ಚಂದನ. ಅವನಂದ್ರೆ ನಂಗೆ ಭಾಳ ಇಷ್ಟ. ಅವ ಏನು ತಿಂತೀನಿ ಅಂತ ಅದೆಲ್ಲ ತಂದು ಕೊಡ್ತೀನಿ. ಇಲ್ಲಿ ಬಿಡು ಮಾಡ. ಯಾಕೋ ಸುಳ್ಳು ಆಗತ್ತಿ ಅಂತ ನನಗ. ನನಗೇನು ಅಂತೀಯ? ಅವಾಗ ನೋಡಿದ್ರೆ ಬೈತಾನೆ ಇರ್ತೀಯ. ಅದು ಮಾಡಬೇಡ, ಇದು ಮಾಡಬೇಡ, ಅಂಗಡಿಗೆ ಹೋಗ್ಬೇಡ, ತಿನ್ಬೇಡ, ಚಾಕ್ಲೇಟ್ ತಿನ್ಬೇಡ ಅಂತ ಹೇಳ್ತೀಯ. ಎಲ್ಲ ಸುಳ್ಳು ಹೇಳ್ತಿ ಕಣಪ್ಪ ನೀನು. ನೀನು ಏನು ಕೇಳ್ತಿ ಅದನ್ನೆಲ್ಲ ಕೊಡ್ಸೋಣ. ಆರೋಗ್ಯಕ್ಕೆ ಏನು ಒಳ್ಳೇದು ಅದಷ್ಟ ಕೊಡಬೇಕು, ಎಲ್ಲಾನು ಕೊಡೋಕ್ಕಾಗಲ್ಲ. ಬಂದ್ಬಿಡು. ಆಮೇಲೆ ಎಲ್ಲಿ ಬೈತೀವಿ ಅಲ್ಲಿ ಜಾಸ್ತಿ ಪ್ರೀತಿ ಇರ್ತೈತಿ. ನಿನಗೆ ಇವಾಗ ಅರ್ಥ ಆಗಲ್ಲ, ಮುಂದೆ ಅರ್ಥ ಆಗತ್ತೆ. ಈ ಸುಮ್ಮನೆ ತಿನ್ನು. ಅಕ್ಕೋ ಇನ್ನೂ ಸ್ವಲ್ಪ ಹಾಕುವ ಸಾರು. ತಗೋರಣ್ಣ ತಿನ್ನು. ಭಾಳ ಮಸ್ತ್ ಆಗೈತೆ ನೋಡು. ತಗೋರಿ ಇನ್ನೂ ಸ್ವಲ್ಪ ತಗೋರಿ. ಸಾಕು ಬಿಡವಾ. ತಗೋರಣ್ಣ ತಗೋ. ಯವ್ವ ನೀ ಯಾಕೆ ಎಲ್ಲರಿಗೆ ಹಾಕ್ತೀಯ? ಅವ್ರು ಬೇಡ ಅಂತ ಹೇಳಕತ್ತಾರ, ನೀ ಕೇಳವಲ್ಲಿ. ಎಲ್ಲ ಇವಾಗಲೇ ಖಾಲಿ ಮಾಡಿಡ್ತೇನೆ. ನಂಗೆ ಬೆಳಗ್ಗೆ ಬೇಕು ಅಂತ ಹೇಳಿದ್ರೆ ನೀ ಕೇಳೋದೇ ಇಲ್ಲಲ್ಲ. ಊಟಕ್ಕೆ ಕುಂತ ಮೇಲೆ ಹೊಟ್ಟೆ ತುಂಬ ಕೊಡ್ಬೇಕು, ಹಂಗೆಲ್ಲ ಅರ್ಧಂಬರ್ಧ ತಿನ್ಬಾರ್ದು. ಈಗ ನಿನ್ಗೆ ಹಾಕಿ ನೀನು ತಗೋತೀನಿ, ಮತ್ತೆ ಬೇಕಂದ್ರೆ ಮತ್ತೆ ಮಾಡ್ಕೊಡ್ತೀನಿ. ಸುಮ್ ತಿನ್ನು. ನಮ್ಮ ಅವ್ವ ನೋಡು, ನಂಗೆ ಹೇಳಿದ್ದೇನು ಕೇಳೋದೇ ಇಲ್ಲ. ಸುಮ್ ಕುತ್ಕೊಂಡ್ ತಿಂದು ಎದ್ದೇಳು. ಯಾಕೋ ಮಾತಾಡುವಲ್ಲಿ ನಿಂಗೇನು ಬೇಡ? ನಿಮ್ಮಪ್ಪದಂತ ಸುಮ್ ಕುಂತೇನು ಮತ್ತೆ? ಏನಿಲ್ಲ, ಈ ಗುಂಡನ ಎಲ್ಲ ಕಸ್ಕೊಂಡ್ ತಿನ್ನಾಕತ್ತಾನ, ಅದಕ್ಕೆ ಸುಮ್ಮದೀನಿ. ಏನ್ ಬೇಕು ಹೇಳು, ತಂದು ಕೊಡ್ತೀನಿ ನಿಂಗು. ನಂಗೂ 2 ತತ್ತಿ ತಂದು ಕೊಡ್ಲಾ? ಸರಿ ತಿನ್ನು. ಕೇಳ ಕುಡಿನ್ ತಗೊಲ್ಲ.
ಬ್ಯಾಡ್ ಬಿಡ್ ಮಕ್ಳದ ಹೋಗಿ ಕುಡಿ. ಅವನ್ನೆಲ್ಲ ಇಲ್ಲಿ ಇಟ್ಕೋಬೇಡ್ರಿ ನೀವು ಇಬ್ರು ಏನಿದ್ರು ಹೊರಗೆ ಹೋಗ್ರಿ. ಮಂಜಾ ಮಂಜಾ ಅಯ್ಯ ಬಾರ ಗೀತಕ್ಕ ನಾನು ನಿನ್ ಕರ್ಯಾಕ್ ಬರ್ಬೇಕಂದ ನೀನ ಬಂದ ಕೋಳಿ ಸಾರು ಮಾಡಿದ್ನ ಅದಕ್ಕೆ ಗಮ್ ಅಂತ ಅಲ್ಲಿ ತನ ಬರಾಕತ್ತಿತ್ತು. ಇವ್ರಿಬ್ರು ಯಾಕೆ ಬರ್ಲಿಲ್ಲ ಅಂತ ನಾನ ಬಂದೆ ನೋಡು. ಎಲ್ಲಿ ಕುಡುಕು ಅಂತ ಕುಂತ ಅನ್ನ ಅನ್ಕೊಂಡೆ ಇಲ್ಲಿ ಬಂದನ್ನ. ಬಾಬಾ ನೀನು ತಿನ್ನು ಅಂತ. ಯವ್ವ ನನಗ್ ಬೇಕು ಬೇ ನಾಳೆ. ಗುಂಡ ಮನಿ ಬಂದಾರ ಗಣ ಬಡ್ಸಂದ್ರ ಬ್ಯಾಡ್ ಬಿಡಕ್ಕ ಈಗ ತಿಂದು ಬಂದೆ ಅನ್ನ ಸಾರು ಅಲ್ಲಕ್ಕ. ಮತ್ತ ಏನ್ ಮಾಡಿದಿ ನೀನು? ಯಾವ್ದು ನಾ ಕೇಳಿದ್ನಲ್ಲ ಅದ ಇನ್ನ ಹೇಳಿದ್ರವ ಕೇಳು. ಸರಿ ಸರಿ ಬರ್ರಿ ಇಬ್ರು ಊಟ ಉಂಡು ಮನಿಗೆ. ಲೇಟ್ ಆಗುತ್ತೆ ನೀ ಕದ ಹಾಕೊಂಡ್ ಮಕ್ಕೋ. ಗೊತ್ತಾತ ನಿಮ್ದು ಎದಕ್ ಲೇಟ್ ಆಗತ್ತಂತ ಸ್ವಲ್ಪ ಹಾಕೊಂಡ್ ಬರ್ರಿ ಜಾಸ್ತಿ ಹಾಕೋಬೇಡ್ರಿ. ಅವ್ವ ನಂದು ಆತ ನಾನು ಬರ್ತೀನಿ ನಡಿ ನಿದ್ದೆ ಬರಾಕತ್ತೈತಿ. ಮಂಜ ಕುತ್ಕೊಳ್ಳ ಅವ್ವ ಅಂತೆ ಇನ್ನು ಬರ್ಲಾ ಇಲ್ಲಿ ಬ್ಯಾಡ ತಂದೆ ಎತ್ತಾಕತೈತಿ ಬಾಳ ಮನೆ ಬೆಚ್ಚಗ ಮಕ್ಕಳು ಅಂತ. ಸರಿ ಕಣ್ಲಾ ಬರ್ತೀನಿ ನಡಿ. ಅವ್ವ ಸಾಕ್ ನಂಗೆ ನಾ ಹೋಗ್ತೀನಿ ನೋಡು. ಆಯ್ತು ಕಣ್ಲಾ ಹುಷಾರು ಇಲ್ಲಿ ಬಿಡಿ ಅಲ್ಲೇ ಮಕ್ಕಳು ಇವತ್ತು. ಅವ್ವ ನೋಡು ಅವ್ರ ರಾತ್ರಿ ಎತ್ತನ ನೋಡ್ಬೇಕು ಹಂಗೆ ನಾ ಬರ್ತೀನಿ ಅಂದ್ರೆ ಕಳಿಸಿ ಬರ್ತೀನಿ ತಗೋ. ಸರಿ ಗೀತಕ್ಕ ನಮಗೂ ಸಾಕಲ್ವಾ ಈಗ. ಆಯ್ತಾಳಣ್ಣ ನಾನು ಉಂತೀನಿ ನೋಡ್ರಿ. ತಗೊಳ್ಳೋಣ ಹಂಗಾರ ಓದು. ಇದನ್ನ ಮಾಡ್ಬೇಡ್ರಿ ಸ್ವಲ್ಪ ಸ್ವಲ್ಪ ತಗೋರಿ. ಅಲ್ಲ ಒಂದೇ ಬಾಟಲ್ ತಂದಿಯಲ್ಲ. ಅಯ್ಯ ರೊಕ್ಕ ಇದ್ದಿದ್ದಿಲ್ಲ ಅದ ಕೂಡಿ ರೊಕ್ಕನ ಇದಕ್ಕೆ ಹಾಕಿನಿ. ಮತ್ತ ನಾನು ಹೆಂಡತಿ ಗೊತ್ತಾತ್ರ ಬೈತಾಳಕಿ. ಹೌದಾ ಅಲ್ಲ ನಾಳೆ ಗೊತ್ತಾತಂದ್ರೆ ಆಕಿಗೆ ಬರ್ತಾ ಪ್ರೇಮವ ಮನೆಗೆ. ಗೊತ್ತಾಗಲ್ಲ ಬಿಡು ಬುಕ್ಕ ಎಲ್ಲ ಹಚ್ಕಡೆ ಹೋಗುದು ಬನ್ನಿ. ತಗೋ ತಗೋ ಗ್ಲಾಸ್ ತಗೋ ಒಂದು. ಗ್ಲಾಸ್ ಏನ್ ತಗೊಂತಿ ಎತ್ತ ಹಂಗ ಮಸ್ತ್ ಐತ್ಕೊಂಡ್ಲ ಎಲ್ಲ ಕೊಡ್ಲ ನನಗೂ. ಊಟ ಮಸ್ತ್ ಐತಿ ಇದು ಅಂದ ಆಯ್ತಂದ್ರೆ ಮಕ್ಕೊಂಡ್ ಬಿಡುದ ಈಗ. ಚಲೋ ಮಾಡಿದ್ರಿ ನೀವಿಬ್ರು ಇಲ್ಲೇ ಮಕ್ಕಳಿ ನಾನು ಗೀತಕ್ಕನಂತೆ ಕೊಡ್ತೀನಿ. ಅಯ್ಯೋ ಎಂತ ಚಲೋ ನಿರ್ಧಾರ ಹೇಳ್ದಿ. ಹೋಗೋ ನಿನ್ ಹೆಂಡತಿ ಎಷ್ಟು ಚಂದ ಅರ್ಥ ಮಾಡ್ಕೊಂತಾಳ ನಮ್ಮ ಪುಣ್ಯ ಪುಣ್ಯ ಮಾಡ್ಬೇಕು.